ವಯಸ್ಸಾದ ವ್ಯಕ್ತಿ ಬಾಯಿ ತೆರೆದ ಮಕ್ಕ ತೆರೆದೈತಿ. ಇವತ್ತು ಅನ್ನ ನೀರನ್ನು ತಗದ್ರ ಅವರು ಡಾಕ್ಟ್ರು ತಗೊಂಡೋಗ್ರಿ ಅಂತ ಹೇಳ್ಯಾರಿ. ಏನೋ ದೈವ ಬಲದಿಂದ ಏನಂತ ಐತೆ ಅಂತಾನೆ. ಇವತ್ತೆಲ್ಲ ಕಣ್ಣು ಬಾಯಿ ಬಿಡ್ತೈತಿ, ಎಲ್ಲ ಅಕ್ಷರ ಇರ್ತೈತಿ. ಇವತ್ತು ದೇವ್ರ ಪ್ರಾಣ ಉಳಿಸ್ತಾ ಡಾಕ್ಟರ್ ಕೈಲಿ ಆತ. ಡಾಕ್ಟರ್ ನಮಸ್ತೆ ವೀಕ್ಷಕರೇ, V1 ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಹೇಳುತ್ತಾ, ವೀಕ್ಷಕರೇ, ದಿನ ಕಳೆದಂತೆ ಹಟ್ಟಿಲಕ್ಕಮ್ಮ ಮತ್ತು ಜಲದಿಗಿರಿ ಅಮ್ಮನವರ ಸನ್ನಿಧಾನದಲ್ಲಿ ಭಕ್ತಾದಿಗಳು ಹೆಚ್ಚಾಗುತ್ತಿದ್ದಾರೆ. ಈ ನೆಲೆಯಾಗಿರುವ ತಾಯಿಯ ಶಕ್ತಿ ಏನೆಂದು ಇಲ್ಲಿ ಬರುವ ಭಕ್ತಾದಿಗಳು ಹೇಳಿದ್ದಾರೆ. ಏನೆಂದು ಅವರ ಬಾಯಲ್ಲೇ ಕೇಳೋಣ ಬನ್ನಿ. ತಗೊಂಡೋದ್ವಿ. ಅಮ್ಮ ಹೇಳಿತ್ತು, ನಿಮ್ಗೆ ಕೆಲಸ ಆಗುತ್ತೆ, ಇನ್ನೂ ರೇಟ್ ಜಾಸ್ತಿ ಕೊಡಿಸ್ತೀನಿ ನಾನು, ಹೋಗು ಅಂತ. ಅದು ನಮ್ಗೆ ಕೆಲಸ ಆಯ್ತು. 2 ನಿಮಿಷದಲ್ಲಿ ನಮ್ಗೆ ಏನೋ ಆ ಅಮ್ಮನ ಮೇಲೆ ಭಾರ ಹಾಕಿದ್ರು ಅಂತ ಒಂದು 3 ರೂಪಾಯಿ ಕಾಣಿಕೆ ಕಟ್ಬಿಟ್ಟು ಅಮ್ಮನಿಗೆ ಹೋದ್ವಿ. ಆಯ್ತು ನಮಗೆ ಕೆಲಸ. ನಮ್ಗೆ ಅಷ್ಟು ಆನಂದ ಆಗೋಯ್ತು ಅಷ್ಟೇ. ಅಷ್ಟು ಪವಾಡ ಮಾಡ್ಕೊಟ್ಬಿಟ್ಲು ಆ ಅಮ್ಮ ನಮ್ಗೆ. ನಾವು ಜೀವ ಇರೋರ್ಗು ಆ ಅಮ್ಮನ ಮಾತ್ರ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ, ನಮ್ಗೆ ಈಗೂ ತಿಳ್ಕೊಂಡ್ರೆ ಅಷ್ಟು ಆನಂದ ಆಗುತ್ತೆ ಒಟ್ಟಿನಲ್ಲಿ. ನಮ್ಗೆ ಇದೊಂದು ನಮ್ಮ ಹುಡುಗ ಒಂದು ಅವನು ಸ್ವಲ್ಪ ಇದಾಗೈತೆ, ಅವನು ಇವ್ರಿಗೊಂದು ಹೇಳೈತೆ ಅಮ್ಮ ಮಾಡ್ಕೊಡ್ತೀನಿ ಅಂತ. ಅಷ್ಟು ಮಾಡ್ಕೊಟ್ಬಿಟ್ರೆ ನಮ್ಗೆ ಸಾಕು. ನಮ್ಗೆ ನಾವು ನಿಜವಾಗ್ಲೂ ಇದಾಗುತ್ತೆ ಆಗಲ್ಲ ಅಂತ ಅವ್ರು ಅದೇ ಡಿಸೈನ್ ಮಾಡ್ಬೇಕು ಅಂತಂದ್ರು. ಅಮ್ಮ ಹೇಳ್ತು, ಇಲ್ಲ ನಾನು ಇದೀನಿ, ಹೋಗ್ ನಿನ್ಗೆ ಅಂದಂಗೆ ನಡ್ಕೊಟ್ಬಿಟ್ಟು ಏನೂ ಆಗಿಲ್ಲ. 2 ನಿಮಿಷ ಅದು ಈ ತರ ನಡೆದಿದ್ದೆ ನಮ್ಗೆ ಆಶ್ಚರ್ಯ ಆಯ್ತೈತೆ. ನಡೆದಿದ್ದೆ ಆಶ್ಚರ್ಯ. ನಾವು ಇಷ್ಟು ನಡೆಯುತ್ತೆ ಅನ್ಕೊಂಡಿರ್ಲಿಲ್ಲ. ಮುಗೀತು ಅಂಗಡಿ ಕತೆ, ಬೇರೆ ಹುಡುಕ್ಬೇಕು ಅನ್ಕೊಂಡ್ವಿ. ನಮ್ಗೆ ಲಕ್ಷಾಂತರ ರೂಪಾಯಿ ಹಾಕಕ್ಕೆ ದುಡ್ಡಿಲ್ಲ, ಸಾಲ ಮಾಡ್ಬೇಕು. ಏನ್ ಮಾಡೋದು ಈಗ, ಹೆಂಗೆ ಮಾಡೋದು? ಅದು ಡಿಸೈನ್ ಹಾಕಕ್ಕೆ ಒಂದೊಂದಿಗೆ ಮಗಕ್ಕೆ 50,000 ರೂಪಾಯಿ ಬೇಕು ನಮ್ಗೆ. ಎಲ್ಲಿಂದ ತರದ? ಏನೋ ಅಮ್ಮ ನಮ್ಗೆ ದಾರಿ ತೋರ್ಸ್ಕೊಟ್ಬಿಟ್ಲು. ಒಂದ್ ಸ್ವಲ್ಪದಲ್ಲೇ ಮಾಡ್ಬೇಕು. ಅದು ಒಂದ್ ಸ್ವಲ್ಪ ಕಮ್ಮಿ ಇದ್ರಲ್ಲಿ ಕೊಟ್ಟವ್ರೆ, ಪರವಾಗಿಲ್ಲ. 15 ದಿವಸ ಆಯ್ತು. ದಿವಸಕ್ಕೆ 15 ದಿವಸ ಆಯ್ತು. ನಾನು ಅದು ಕಾಯಿಟ್ಟೆ 15 ದಿವಸ ಆಯ್ತು. ಅಮ್ಮನ ಹತ್ರ ಕಾಯಿ ಇದು ಕೊಟ್ಟು ಮನೆ ಕಳ್ಸ ಇಡು ಅಂತ 15 ದಿವಸ ಆಯ್ತು. ಅಂದ್ರೆ ನಿಮ್ಗೆ ಇದು ಬಿಟ್ರೆ ಇನ್ ಯಾವ್ದನ್ನ ಒಂದು ಪವಾಡ ಅಂತ ಅಂದ್ರೆ ಏನಿಲ್ಲ. ಒಂದ್ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗುರುಗಳ್ದು ವಿಡಿಯೋದಲ್ಲಿ ಬಂತು. ಫೋನ್ ಮಾಡಿದೆ, ಹಿಂಗೆ ಪೂಜೆ ಮಾಡಮ್ಮ ಅಂದ್ರು. ಆದ್ರೂ ನನ್ನ ಕಾಣಿಕೆ ಕಟ್ಟಮ್ಮ ನಮ್ದು ಅಂದ್ರೆ. ಅವಾಗ ಅವರು ನಮ್ಗೆ ಫೋನಲ್ಲಿ ಇದಾಗಿದ್ದಷ್ಟೇ. ಆಮೇಲೆ ಹಿಂಗೆ ಗುರುಗಳು ಎಂದಾಗ ಅವಾಗ ಬನ್ನಿ ನಮ್ಮ ದೇವಸ್ಥಾನಕ್ಕೆ ನೋಡಮ್ಮ, ನಿನಗೆ ಗೊತ್ತಾಗುತ್ತೆ ಅಂತ. ಅವತ್ತಿಂದ ಇವರು ಎಷ್ಟೇ ಹೇಳಿದ್ರು ಬರ್ತಾ ಇರ್ಲಿಲ್ಲ. ಆಮೇಲೆ ಅದೇನೋ ಅಮ್ಮನೇ ಬುದ್ಧಿ ಕೊಟ್ಟರು ಏನೋ ಗೊತ್ತಿಲ್ಲ, ಹೆಂಗೋ ಸ್ವಲ್ಪ 3 ಸತಿ ಬಂದ್ವಿ. ಈಗ 3 ಸತಿ ಆಯ್ತು. ಎಲ್ಲಾ ಕಡೆ ಇದೀವಿ, ಸುಮಾರು ಖರ್ಚು ಮಾಡ್ಬಿಟ್ಟಿದೀವಿ. ಸಾಲ ಮಾಡು ಹೋಗು, ಹಿಂಗೆ ಆಗಿರೋದು ನಮ್ಗೆ. ಎಲ್ಲೂ ಪರಿಹಾರ ಸಿಕ್ಕಿಲ್ಲ, ಎಲ್ಲೂ ಸಿಕ್ಕಿಲ್ಲ. ಈ ತರ ಎಲ್ಲೂ ಸಿಕ್ಕಿಲ್ಲ ನಮ್ಗೆ. ಅಂದ್ರೆ ಇರೋದೆಲ್ಲ ಹೇಳಿದ್ರು, ಅಮ್ಮ ಮಾಡ್ಕೊಡ್ತೀನಿ ಎಂದೈತೆ. ಒಟ್ನಲ್ಲಿ ಅಯ್ಯೋ ಖುಷಿನೇ ಆಗೋಯ್ತು ನಮ್ಗೆ. ಇವತ್ತು ಕೆಲ್ಸನೂ ಹಂಗೆ ಮಾಡ್ತಾವ್ರ ಅವರು ಅಷ್ಟೇ. ಎದ್ದೊಳ್ತಾ ಇರ್ಲಿಲ್ಲ 7 ಗಂಟೆ ಆದ್ರೂ. ಈಗ 5:15ಗೆಲ್ಲ ಎದ್ಬಿಡ್ತಾರೆ. ಏನೋ ಗೊತ್ತೆ, ಎದ್ದೊಳ್ತಾ ಇರ್ಲಿಲ್ಲ. ಎಷ್ಟೇ ಬಡ್ಕೊಂಡ್ರು ಎದ್ದೊಳ್ತಾ ಇರ್ಲಿಲ್ಲ. ಈಗ 5:15ಗೆ ನಾವು 5 ಗಂಟೆಗೆ ಎದ್ದೊಳ್ತೀವಿ ಮಗ ಬಿಡಕ್ಕೆ. ಅಷ್ಟು ಟೈಮ್ಗೆ ಅವರು ಎದ್ಬಿಡ್ತಾರೆ. ಮಲಗಲ್ಲ, ಎದ್ಬಿಟ್ಟು ಕೆಲಸ ಮಾಡ್ತಾವ್ರೆ. ಅಮ್ಮಂದು ಪವಾಡ ಅಲ್ವಾ. ಖುಷಿ ಆಯ್ತು. ನಾವು ಮನೆ ಕಡೆ ಹೋಗಕ್ಕೆ ಗಮನ ಬಂದಿಲ್ಲ ನಮ್ಗೆ. ಗಮನ ಬಂದಿಲ್ಲ ನಮ್ಗೆ. ಒಂಥರ ಆನಂದ ಆಯ್ತು. ಅಮ್ಮಂದು ಇದ್ರಲ್ಲಿ ಆಗಿದ್ಕಂತೂ ಆನಂದ ಆಯ್ತು. ಏನೋ ಅಮ್ಮ ಎಲ್ಲ ರೆಡಿ ಮಾಡ್ಕೊಡ್ತೀನಿ ಅಂದೈತೆ. ಅದೇ ನಮ್ ಖುಷಿ. ಇನ್ನೊಂದು ಬರ್ಲಿ, ಅವ್ರಿಗೂ ಕಷ್ಟ ಇದ್ರೆ ಪರಿಹಾರ ಆಗುತ್ತೆ. ನಿಜವಾಗ್ಲೂ ಆಗುತ್ತೆ. ನಂಬಿದ್ರೆ ಅಂತೂ ಹಾಗೆ ಆಗುತ್ತೆ. ನಾವು ಒಟ್ನಲ್ಲಿ ನಂಬಿದೀವಿ. ಅಮ್ಮನ ಇಟ್ಟು ಇವತ್ತು ಪೂಜೆನೂ ಮಾಡ್ತಾ ಇದೀವಿ. ಆಗೈತೆ ಒಟ್ನಲ್ಲಿ. ನಮ್ಗೆ ಈ ತರ ಎಲ್ಲೂ ಆಗಿಲ್ಲ ಬಿಡಿ, ಈ ತರ ಎಲ್ಲೂ ಆಗಿಲ್ಲ. ಹಾಗೇನೆ ಹಟ್ಟಿಲಕ್ಕಮ್ಮ ಮತ್ತು ಜಲದಿಗಿರಿ ಅಮ್ಮ ಸನ್ನಿಧಾನದಲ್ಲಿರುವ ಗೋವಿಂದರಾಜು ಗುರುಗಳು ನಿಮಗೆ ಗೊತ್ತೇ ಇದೆ. ಹಾಗೇನೆ ಅವರ ಅದ್ಭುತ ಪವಾಡಗಳು. ಈ ಪುಣ್ಯಕ್ಷೇತ್ರಕ್ಕೆ ಲಕ್ಷ್ಮೀ ರಂಗನಾಥನ ಸ್ವಾಮಿಯನ್ನ ಹಟ್ಟಿಲಕ್ಕಮ್ಮ ಸನ್ನಿಧಾನಕ್ಕೆ ಕರೆಸಿ ಹೋಮ ಸಹ ಏರ್ಪಡಿಸಿದ್ರು. ಈ ಹೋಮದಲ್ಲಿ ಸಾಕಷ್ಟು ಭಕ್ತಾದಿಗಳು ಭಾಗಿಯಾಗಿ ತಾಯಿ ಹಟ್ಟಿಲಕ್ಕಮ್ಮ, ಜಲದಿಗಿರಿ ಅಮ್ಮ ಮತ್ತು ಲಕ್ಷ್ಮೀ ರಂಗನಾಥ ಸ್ವಾಮಿ ಆಶೀರ್ವಾದ ಸಹ ಪಡೆದಿದ್ದಾರೆ. ಈ ತಾಯಿಯ ಪವಾಡಗಳು ಅಪಾರವಾಗಿದೆ. ಈ ತಾಯಿ ಜನಗಳಿಗೆ ಒಳಿತು ಮಾಡ್ತಾ ಬರ್ತಿದ್ದಾಳೆ. ಗೋವಿಂದರಾಜ್ ಗುರುಗಳು ಸಾಕಷ್ಟು ಭಕ್ತಾದಿಗಳ ಮನೆಗೆ ಹೋಗಿ ಅವರ ಕಷ್ಟ ಏನೆಂದು ನೋಡಿ ಅಮ್ಮನವರ ಮುಖಾಂತರ ಅವರ ಸಮಸ್ಯೆಯನ್ನ ಬಗೆಹರಿಸ್ತಾ ಬರ್ತಿದ್ದಾರೆ. ಈ ತಾಯಿಯ ಪವಾಡಗಳನ್ನು ಸ್ವತಃ ಭಕ್ತಾದಿಗಳೇ ಹೇಳುವುದನ್ನು ನೀವು ನೋಡಬಹುದಾಗಿದೆ. ಈ ತಾಯಿಯ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಗೋವಿಂದರಾಜ್ ಗುರುಗಳು ಬೋರ್ವೆಲ್ ಪಾಯಿಂಟ್ಗಳನ್ನು ಸಹ ಮಾಡಿಕೊಟ್ಟಿದ್ದಾರೆ. ಪಾಯಿಂಟ್ ಸಹ ಫೇಲ್ ಆಗಲೇ ಇಲ್ಲ. ಹಾಗೆ ದೃಶ್ಯದಲ್ಲಿ ನೀವು ನೋಡಿರಬಹುದಾಗಿದೆ. ಸ್ಟ್ರೋಕ್ ಆಗಿರುವ ಪೇಷಂಟ್
ಅವರು ನಡೆಯೋದಕ್ಕೆ ಆಗ್ತಿರ್ಲಿಲ್ಲ. ಈಗ ಅವರು ನಡೆಯೋದಕ್ಕೆ ಸಹ ಟ್ರೈ ಮಾಡ್ತಿದ್ದಾರೆ, ಹಾಗೆ ನಡೀತಾ ಇದ್ದಾರೆ ಸ್ವತಃ. ಇವರು ಸಹ ಮಾತಾಡಿ ತಾಯಿ ಏನು ಒಳಿತು ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಬೆಂಗಳೂರಿಂದ ಬರ್ತಿದ್ದೀನಿ. ನನಗೆ ಸ್ಟ್ರೋಕ್ ಕೊಡ್ತಾಯಿಲ್ಲ ಆಪ್ಷನ್ ಆಗಿ 2.5 ವರ್ಷ ಆಯಿತು. ಎಲ್ಲ ಕಡೆ ತಿರುಗಿ ನಾನು ಸುತ್ತಬಿಟ್ಟು ಕೊನೆಗೆ ಅಮ್ಮನ ಹತ್ರ ಬಂದೆ. ಅಂತ ನನಗೆ ವಾಗ್ದಾನ ಕೊಡಲು. ಇವಾಗ ಇಲ್ಲಿಗೆ 4 ವರ್ಷ ನಾನು ಬರ್ತಾಯಿರೋದು. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನನಗೆ ಹೆಂಗೋ ಜೀವ ಆಯ್ತಿತ್ತು. ಇರಲೇಬಾರ್ದು ಜೀವ ಇರಲೇಬಾರ್ದು ಅನಿಸಿತ್ತು, ಸತ್ತಬೇಕು ಅನಿಸಿತ್ತು. ಈ ಅಮ್ಮ ನಂತರ ಬಂದಮೇಲೆ ನಾನು ಬದುಕಬೇಕು ಅನ್ಸು ನನಗೆ ಆಸೆ ಬಂತ. ಅಮ್ಮ ನನಗೆ ಆರೋಗ್ಯ ಕೊಡ್ತೀನಿ ತಗಮ್ಮ ಅಂತ ಹೇಳೈತೆ. ತುಂಬ ಚೆನ್ನಾಗಿದ್ದೀನಿ, ಇಲ್ಲಿ ಬಂದು ಚೆನ್ನಾಗಿದ್ದೀನಿ, ಇನ್ನೂ ಚೆನ್ನಾಗೈತಿ ಅಂತ ನನಗೆ ನಂಬಿಕೆ ಐತೆ. ಎಲ್ಲ ಬಂದು ಆರೋಗ್ಯ ಕೆಟ್ಟೈತೆ ಎಲ್ಲ ಬಂದು ಅಮ್ಮನಿಗೆ ಶರಣಾಗ್ರಿ. ಇಲ್ಲಿ ಬಂದು ಅಮ್ಮನಿಗೆ ಕೈ ಮುಗಿ ದೀಪ ಹಚ್ಚಿರಿ, ಅಮ್ಮನಿಗೆ ಕೈ ಮುಕ್ಕಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಮ್ಮ ನಡೆಗಾಯ್ತು ನನಗೆ 3 ನಾಯಿ ಹಿಡ್ಕೊಬತ್ತಿದ್ರು, ಸಪೋರ್ಟ್ ಇರ್ಬೇಕಾಯ್ತು ಅವಳಿಗೆ. ಆದ್ರೆ ಒಬ್ಬ ಇವಾಗ ಒಬ್ಬ ನಡೆಯೋ ಶಕ್ತಿ ಬಂದಿದೆ ನನಗೆ. ಇನ್ನು ಮುಂದೆ ಮೊದಲು ಥರ ಆಯ್ತು ಅಂತ ನನಗೆ ನಂಬಿಕೆ ಐತೆ. ಎಲ್ಲರೂ ಬಂದು ಅಮ್ಮನಿಗೆ ಸೇವೆ ಮಾಡಿ ಅಂತ ಕೇಳ್ಕೊತೀನಪ್ಪ ನಾನು. ಸ್ಟ್ರೋಕ್ ಆಗಿ ತಲೆ ಆಪ್ರೇಷನ್ ಆಯ್ತವ. ಅಯ್ಯೋ ಆಂಧ್ರ ಕೆಳ ಹೊಂಟಿದ್ದಕ್ಕ ಹಾಸ್ಪಿಟಲ್ ದರ್ಶನ ಅಂತ ಸುತ್ತಿ ಕಾಲು ಚಪ್ಪಲಿ ಸೋದಿತ್ತು, ಕೈಯಿಂದ ದುಡ್ಡು ಕಾಲ ಆಯ್ತು. ಆರೋಗ್ಯ ಮತ್ತೆ ಎಲ್ಲ ಇಂಪ್ರೂವ್ ಆಗಿಲ್ಲ. ಕೊನೆಗೆ ಅಮ್ಮನ ಹತ್ರ ಬಂದೆ. ಅಮ್ಮನ ಹತ್ರ ಬಂದ್ಮೇಲೆ ಎಷ್ಟು ಪರವಾಗಿಲ್ಲ ಕಣಪ್ಪ. ಈಗ ಅಮ್ಮನ ಹತ್ರ ಬಂದ್ಮೇಲೆ ನಾನು ಬದುಕಬೇಕು ಅಂತ ನನಗೆ ಆಸೆ ಆಗೈತೆ. ಪರವಾಗಿಲ್ಲ, ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೇಕು. ಇಂಪ್ರೂವ್ ಆಯ್ತು ಅಂತ ನಂಗೆ ನಂಬಿಕೆ ಐತೆ. ಅಮ್ಮ ಮೇಲೆ ನಂಗೆ ನಂಬಿಕೆ ಐತೆ. ವೀಕ್ಷಕರೇ, ಈ ದೇವಸ್ಥಾನ ನೀವು ಭೇಟಿ ನೀಡಬೇಕು ಎಂದೆನಿಸಿದರೆ ಭಾನುವಾರ, ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಯಂದು ಈ ತಾಯಿ ಕೃಪೆಗೆ ಪಾತ್ರರಾಗಬಹುದು. ಸಮಯ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ. ಇನ್ನುಳಿದ ದಿನಗಳಲ್ಲಿ ನೀವು ಈ ಕ್ಷೇತ್ರಕ್ಕೆ ಪಾಲ್ಗೊಳ್ಳಬೇಕು ಎಂದೆನಿಸಿದರೆ ನಮ್ಮ ಗೋವಿಂದರಾಜ್ ಗುರುಗಳು ಸಿಗೋದಿಲ್ಲ. ಅವರು ಬೋರ್ವೆಲ್ ಪಾಯಿಂಟ್ ಹಾಗೇನೆ ಭಕ್ತಾದಿಗಳ ಮನೆಗೆ ಹೋಗಿರುತ್ತಾರೆ. ವಿಳಾಸ: ಹಟ್ಟಿ ಲಕ್ಕಮ್ಮ ಮತ್ತು ಜಲದಗಿರಿ ಅಮ್ಮ ಸನ್ನಿಧಾನ, ಸಾತೇನಹಳ್ಳಿ, ಚೇಳೂರು ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ದೂರವಾಣಿ ಸಂಖ್ಯೆ 9845604541. ಧನ್ಯವಾದಗಳು. ವಿ1 ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ, ನಾವು ಹಟ್ಟಿಲಕ್ಕಮ್ಮ ಸನ್ನಿಧಾನದಲ್ಲಿದ್ದೀವಿ. ಬನ್ನಿ ಇಲ್ಲಿನ ಗುರುಗಳನ್ನ ಮಾತಾಡ್ಸೋಣ. ಗುರುಗಳೇ, ಇಲ್ಲಿ ಹೋಮ ನಡೀತು, ಮತ್ತೆ ದೇವರು ಎಲ್ಲ ಕರ್ಸಿದ್ರಿ, ರಂಗನಾಥ ಸ್ವಾಮಿ, ಮತ್ತೆ ಇಲ್ಲಿ ಜಲದಗಿರಿ ಅಮ್ಮ, ಹಟ್ಟಿಲಕ್ಕಮ್ಮ ಅವರು ಸಹ ಇದ್ರು. ಹೋಮ ತುಂಬಾ ಚೆನ್ನಾಗಾಯ್ತು. ಸಾಕಷ್ಟು ಭಕ್ತಾದಿಗಳು ಸಹ ಭಾಗಿಯಾಗಿದ್ರು ಹೋಮದಲ್ಲಿ. ಅದ್ರ ಬಗ್ಗೆ ತಿಳಿಸ್ಕೊಡಿ, ವಿವರ ಕೊಡಿ. ಅಂದ್ರೆ ಏನು ಹೋಮ ಮಾಡಿದ್ದು, ಏನಕ್ಕಾಗಿ ಮಾಡಿದ್ದು ಅಂತ. ಇದು ನಮಸ್ತೆ ವೀಕ್ಷಕರೇ. ಇದು ದೇವ್ರುಗಳಿಗೆ ಏನೈತೆ ಶಕ್ತಿಗಳು ಇಲ್ಲ ಅಂತ ಹೇಳ್ಬಿಟ್ಟು ದೃಷ್ಟಿ ಕಟ್ಟು ಅವು ಇದಾಗುತ್ತೆ. ಭಕ್ತರುಗಳು ಕಷ್ಟಗಳು ಅರಿಯಲ್ಲ, ಹೇಳಿಕೆ ಬರ್ತವೆ ಒಂದೊಂದು ದೇವಸ್ಥಾನಗಳಲ್ಲಿ. ಇದು ದೇವಸ್ಥಾನದವ್ರಿಗೂ ಉಪಯೋಗ ಆಗಲಿ ಅಂತ ಈ ಎಪಿಸೋಡ್ಗಳು. ಇದರಲ್ಲಿ ಒಂದು ದೇವ್ರುಗಳಿಗೆ ಶಕ್ತಿ ಯಾವ ರೀತಿ ತುಂಬಿಸ್ಕೊಬೇಕು, ದೇವ್ರುಗಳಿಗೆ ಆಯಾಸ ಯಾವ ರೀತಿ ಬರುತ್ತೆ. ಎಷ್ಟೋ ವರ್ಷಗಳಾದ್ರೂ ದೇವ್ರುಗಳಿಗೆ ಆಯಾಸ ತುಂಬಲ್ಲ, ಶಕ್ತಿ ಇರಲ್ಲ. ನೈವೇದ್ಯ ಇಡ್ತೀವಿ, ಅದು ಇದು ಅಂತಾರೆ. ನೈವೇದ್ಯಕ್ಕೆಲ್ಲ ನಾವು ದೇವ್ರು ಇದು ಮಾಡಲ್ಲ. ಈ ಅಗ್ನಿ ಕೊಂಡದೊಳಗೆ ಹೋಮದೊಳಗೆ ಏನು ನಾವು ಸ್ವಾಹ ಅಂತ ಹಾಕ್ತೀವಲ್ಲ, ಆ ಸ್ವಾಹದಿಂದಲೇ ದೇವ್ರುಗಳಿಗೆ ಅದು ಊಟ ನೈವೇದ್ಯ. ಅದರಿಂದ ಯಜ್ಞ ಅನ್ನತಕ್ಕದ್ದು ಏನೈತೆ, ಈ ಹೋಮ ಹೊತ್ಕೊಂಡ ಯಜ್ಞ ಇದು. ಇದ್ರೊಳಗೆ ಏನೈತೆ ಆಯಾಸ ಉತ್ಪತ್ತಿ ಆಗುತ್ತೆ. ಹೋಮ ಯಜ್ಞಾದಿಗಳು ಅಂತ ಏನೈತೆ, ಯಜ್ಞ ಏನು ಮಾಡ್ತಾರಲ್ಲ ಆ ಯಜ್ಞಗಳಿಂದ ದೇವ್ರಿಗೆ ಆಯಾಸಗಳು ಬರೋದು. ಇದರಿಂದಲೇ ದೇವ್ರಿಗೆ ಶಕ್ತಿ ಬರೋದು. ನಾವು 2 ದಿನ ಊಟ ಇಲ್ಲ ಅಂದರೆ ಏನೈತೆ ನಿಶಕ್ತಿ ಆಗುತ್ತೆ. ಅದ್ರಿಂದ ಇವತ್ತು ಎಷ್ಟೋ ನಮ್ಮಲ್ಲಿ ಭಕ್ತಾದಿಗಳಿಗೆ ಸಮಸ್ಯೆಗಳು ಪರಿಹರಿಸ್ಕೊಂಡು ಏನೈತೆ, ಇವತ್ತು ನಾವು ಹಣ ಕೊಡ್ತೀವಿ, ಇಲ್ಲಿ ಇದಾಗುತ್ತೆ, ಖರ್ಚಾಗುತ್ತೆ ಅಂತ ಅಂದಾಗ ಅಷ್ಟು ದೂರ ಖರ್ಚು ಮಾಡ್ಕೊಂಬಂದು ಅವ್ರ ಹಣಕ್ಕೆ ಒಂದು ಸ್ವಾರ್ಥಕ ಇಲ್ಲೇನೈತೆ ಅದು ವ್ಯರ್ಥ ಆಗಬಾರ್ದು. ಹಣ ಇಲ್ಲೇನೈತೆ ಅದಕ್ಕೊಂದು ಪ್ರತಿಫಲ ಸಿಗ್ಬೇಕು ಅವ್ರಿಗೆ. ಅದಕ್ಕೋಸ್ಕರ ಈ ದೇವಾಲಯಕ್ಕೆ ಬಂದಾರ ಭಕ್ತರು ನೋಡಿ, ಯಾರು ಒಬ್ಬೊಬ್ರು 10 ಜನ ಕರ್ಕೊಂಬರ್ತಾರೆ. ನಿಜ. ಎಷ್ಟು ಕಾರ್ಗಳು, ಎಷ್ಟು ಜನ ಸಾಗರ ಅನ್ನತಕ್ಕದನ್ನ ನನಗೆ ಅವತ್ತು ಎಪಿಸೋಡ್ ಮಾಡಕ್ಕೆ ಆಗ್ಲಿಲ್ಲ. ದೇವ್ರಿದ್ದಾಗ ಏನೈತೆ ಅವತ್ತು ಸಿಗ್ಲಿಲ್ಲ. ನೀವು ತುಂಬಾ ಜನ ಇದ್ರು, ಮಾತಾಡ್ಸಕ್ ಆಗ್ಲಿಲ್ಲ. ಅದಕ್ಕೆ ನಾನು ಇವತ್ತು ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಏನೈತೆ ಜನ ಅನ್ನತಕ್ಕದ ಎಲ್ಲಾರು ಸುಧಾರಿಸ್ಬೇಕು. ಇವತ್ತು ಆಸ್ಪತ್ರೆ ಕೇಸ್ಗಳು ಯಾವ ತರ ಇದೆ ಅಂತಂದ್ರೆ ತೆರೆದ ಬಾಯಿ ತೆರೆದ ಮಕ್ಕ ಐತಿ, ಬಿದ್ದ ಮಕ್ಕ ಬಿದ್ದಾರೆ. ಎಷ್ಟೆಷ್ಟೋ ಜನ ಏನೈತೆ ನಲ್ಲಾಡಿಕೊಂಡ್ರು ಅಂತ ಭಕ್ತರುಗಳು ನನಗೆ ಹೇಳ್ಕೊಂಡಾರೆ. ಯಾರು ದುಡ್ಡು ಮಾಡಕ್ಕೆ ಮಾಡ್ಯಾರೆ ದೇವಸ್ಥಾನದ ಹಂಗೆ ಅಂತಾರೆ. ನನ್ನ ಭಕ್ತರ ಕಡೆ ಮಾತಾಡ್ಸಿದ್ದೀನಿ ನಾನು. ಹೌದೌದು.
ಇಲ್ಲಿ ದುಡ್ಡನ್ಯಾರು ಯಾರೈತೆ ಅಂದ್ರೆ ಭಕ್ತರ ಕೂಗಿ ಹೇಳಿರೋದು ಮಾತುಗಳು ಐತನಪ್ಪ. ಹೌದೌದು. ಇದರಲ್ಲಿ ಬರೋ ಭಕ್ತರುಗಳು ಹಿಡ್ಕೊಂಡು ಹೊಡಿತಾರ ಅವ್ರಿಗೆ. ಇದರಲ್ಲಿ ನನ್ನ ದೇವಾಲಯಕ್ಕೆ ಬಂದ ಭಕ್ತರುಗಳು ಇನ್ನೊಂದು ದೇವಾಲಯಕ್ಕೆ ಹೋಗಲ್ಲ ಅಂತದ್ದು ಶಕ್ತಿಯಿಂದ ತಕ್ಕದ್ದು ನನ್ನ ಯಾರ ಪುಣ್ಯಾತ್ಮರು ಹೇಳ್ತಿದ್ರು ಅವ್ನಿಗೇನು ವಿದ್ಯೆ ಗೊತ್ತಿಲ್ಲ ಅಂತ ಕಾಮೆಂಟ್ಗಳು ಹಾಕೋದು ಅದೇ ಒಂದು ಇಷ್ಟ ನನ್ನದ. ವಿದ್ಯೆ ಅನ್ನತಕ್ಕದ್ದು ನಾವು ಓದಿ ಬುಕ್ಕಲ್ಲಿ ತಿಳಿದ್ರೆ ವಿದ್ಯೆ ಅಲ್ಲ. ನನ್ನ ತಾಯಿ 101 ಏನು ಗ್ರಂಥಾಲಯ ಅನ್ನತಕ್ಕ ಸೃಷ್ಟಿಯಾಗದ ಗ್ರಂಥಗಳ್ನು ಆ ಜ್ಞಾನ ಅನ್ನತಕ್ಕ ನನ್ನೊಳಗೆ ಏನೈತೆ ಬಾ ಯಾವ ಗ್ರಂಥ ಯಾವ ಪುಟ ಹೇಳ್ತೈತಿ ಅಮ್ಮಗನ್ನ ವಿದ್ಯೆ ನೀನು ಕಲ್ತಿಲ್ಲ. ಆದಿಗುರು ಶಂಕರಾಚಾರ್ಯರು, ನಮ್ಮ ಮಹರ್ಷಿ ವಾಲ್ಮೀಕಿಯವರು, ಕನಕದಾಸರು ಇವರೆಲ್ಲ ಓದಿದ ಗ್ರಂಥ ಏನು ನೀವು ಯಾರು ಓದ್ತಾ ಇಲ್ಲ. ನರಮಾನವ್ರು ಇವತ್ತಿನ ಕಾಲ ಸೈನ್ಸ್ಗಳು ಏನೈತೆ ಚಿತ್ರಪಟಗಳಲ್ಲಿ ಲೇಖನಿಗಳಿಗೆ ಇಲ್ಲ. ಯಾರು ಹೇಳ್ತಿದ್ರು ಮಹಾನವರು ನಿಖಿಲ್ ಗೆದ್ದುಬಿಟ್ರು, ನಿಖಿಲ್ ಗೆಲ್ಲಿಸ್ಬಿಡ್ತೀವಿ ಅಂತ. ಮತ್ತೆ ಗೆಲ್ಲಿಸ್ಲಿಲ್ಲ, ಯಾರು ಹೇಳಲ್ವ ಅದ. ನಾವೇನು ಹೇಳಿದ್ವಿ ಪಿ ಯೋಗೇಶ್ವರನ ಗೆಲ್ಸೋದು ಅಂತಾರ. ನಾವು ವಾದ ಮಾಡಿ ಹೇಳಿದ್ದೀನಿ ನಾನು ಓತೆ ಯಾರ್ದು. ಯಾಕೆಂದ್ರೆ ಗೆದ್ದೆತ್ತಿನ ಜನ ಬಾಲ ಹಿಡಿಯಕ್ಕೆ ಹೋಗ್ತಾರೆ, ರಾಜಕೀಯದನ್ನ ಕರ್ಕೊಂಬಂದು ದುಡ್ಡು ಮಾಡೋಣ ಅಂತ. ನನಗೆ ಆ ದುಡ್ಡಿನಿಂದ ಹೋಗೋ ಅವಶ್ಯಕತೆ ಇಲ್ಲ. ನನಗೇನೈತೆ ಭಕ್ತರು ಕಷ್ಟ ಹೋಗ್ಬೇಕು, ನನ್ನ ಭಕ್ತರು ದೇವಾಲಯ. ನಾನೇನು ಈ ಕ್ಷೇತ್ರದಲ್ಲಿ ಬರೋರು ಏನೈತೆ ಪರಿಪೂರ್ಣವಾಗಿ ಅವ್ರ ಮನೆ ಕಷ್ಟಗಳು ಅವ್ರ ಕಣ್ಣೀರು ಹೋಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಯಾಕೆ ನಾನು ಬಡತನದಲ್ಲಿ ಕಷ್ಟದಲ್ಲಿ ಬಂದಿರೋದ್ರಿಂದ ಅವ್ರ ಭಕ್ತರು ಕಷ್ಟ ಅನ್ನತಕ್ಕದ್ದು ನನಗೆ ಗೊತ್ತು. ಅದರಿಂದ ಏನೈತೆ ಅದ್ರಲ್ಲಿ ಏನೈತೆ ಒಂದೊಂದು ಹೋಮಕ್ಕೆ ಯಾರು ಭಾಗಿಯಾಗ್ತಾರೆ, ತಾಯಿ ಸೇವೆಗೆ ಯಾರು ಭಾಗಿಯಾಗ್ತಾರೆ, ಅವ್ರ ಕಷ್ಟಗಳು ಅಮ್ಮನಿಗೆ ಯಾರು ಇದಾಗ್ಯಾರ ಅವ್ರ ಕಣ್ಣೀರು ಅಷ್ಟೈತೆ. ಅಮ್ಮ ಯಾರನ್ನ ಕಣ್ಣೀರು ಅಷ್ಟಿಲ್ಲ. ನಾವು ಸಾಕಷ್ಟು ಭಕ್ತಾದಿಗಳನ್ನ ಕೇಳಿದ್ವಿ, ಅವರು ಸಹ ಹೇಳಿದ್ರು ಹೋಮದಲ್ಲಿ ಭಾಗಿಯಾದ್ವಿ, ನಮ್ಗೆ ಖುಷಿ ಆಯ್ತು. ಎಲ್ಲದಕ್ಕಿಂತ ಮೇನ್ ಆಗಿ 15 ದಿವಸ ಬಂದಿದ್ದಷ್ಟೇ, ನಾವು 15 ದಿವಸ ಆಗೈತೆ ಅಷ್ಟೇ ದೇವಸ್ಥಾನಕ್ಕೆ ಬಂದು. ನಮ್ಮ ಜೀವನದಲ್ಲಿ ಒಂದು ಪವಾಡನೇ ಆಗ್ಬಿಟ್ಟೈತೆ, ಅಮ್ಮ ನಮ್ಗೆ ಏನ್ ಬೇಕು ಮಾಡ್ಕೊಟ್ಬಿಟ್ಟಿದ್ದಾಳೆ ಅಂತಾನು ಹೇಳಿದ್ರು. ಇನ್ನೊಬ್ರು ಮಲ್ಕೊಂಡು ಲಾಸ್ಟ್ ಟೈಮ್ ತಡೆಯನ್ನು ಓಡಿಸ್ಕೊಂಡಿದ್ರು, ಇವಾಗಲೇ ನಿಂತ್ಕೊಂಡು ತಡೆ ಓಡಿಸ್ಕೊಳ್ತಾ ಇದ್ದಾರೆ. ಅವರು ಸಹ ಮಾತಾಡಿದ್ರು. ನಿಲ್ಸ್ಕೊಂಡು ಅದನ್ನು ಮನಿಕೊಂಡು ಅವ್ರಿಗೇನೈತೆ ಕೈ ಕಾಲ ಸ್ವಾಧೀನ ಇರಲಿಲ್ಲ. ಹೌದು. ಅಂತ ವ್ಯಕ್ತಿ ಇವತ್ತು ಮನಗಿಸಿ ತಡೆ ಹೊಡೆದದ್ದು, ಇವತ್ತು ನಿಲ್ಲಿಸಿ ತಡೆ ಹೊಡೆದೈತಿ. ಅದ್ರಲ್ಲಿ ಏನೈತೆ ಇನ್ನೂ ಒಂದು ಊಟ ಅನ್ನತಕ್ಕದ್ದು ಸೇರ್ತಿರಲ್ಲ, ಕೆಲಸ ಅನ್ನತಕ್ಕದ್ದು ಮಾಡ್ತಿರಲ್ಲ. ಟೀ ಶರ್ಟ್ ಹಾಕೊಂಡು ಇದು ಮಾಡಿದ್ ಕಟ್ಟು ಹೊಡ್ಸ್ಕೊಂಡಿದ್ದ ನೋಡಿ. ಅವರು ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಅವ್ರು ಇನ್ನೊಂದು ಏನಾಯ್ತು, ಇನ್ನೂ ಒಂದೊಂದು ಲಕ್ಷ ಗಟ್ಟಲೆ ತಿಂದು ಏನೈತೆ ಕೆಲಸ ಕಾರ್ಯ ಮಾಡ್ಕೊಂಡಿಲ್ಲ. ಅವ್ರದ 10 ಜನ ಏನಾಯ್ತು ಕುಂತ್ಕೊಂಡಂಗೆ ಆಗತ್ತೆ ಅಂತ ಹೊಟ್ಟೆ ಮೇಲೆ. ಆ ಥರ ಒಂದು ಪೇಷಂಟ್ ಐತೆ ಸಹ ಕರ್ಕೊಂಬರ್ತೀನಿ ಅಂತ ಫೋನ್ ಮಾಡಿದ್ರು ನನಗೆ. ಕಾಂಟ್ರಾಕ್ಟರ್ ಅಂತೇಳಿ ಮಾತಾಡಿದ್ರಲ್ಲ ಫೋನಲ್ಲಿ ನಾವು ಎಪಿಸೋಡಲ್ಲಿ, ಅದೇ ಪಾರ್ಟಿ ಏನೈತೆ ನನ್ನ 4 ಜನ ಕರ್ಕೊಂಬರ್ತಾವ್ರಿ. ಅವ್ರ ಹಂಗೆ ಯಾಕೆ ಇಲ್ಲಿ ಏನೈತೆ ನಮ್ಮ ಕ್ಷೇತ್ರಕ್ಕೆ ಬರೋರು 10 ಜನ ನೋಡ್ಕೊಂಡು ವಿಡಿಯೋದಲ್ಲಿ ಬರೋದು 10 ಜನ ಆದ್ರೆ ಪರಿಹಾರ ಮಾಡ್ಕೊಂಡು 10 ಜನ ಕರ್ಕೊಂಬರ್ತಾರೆ. 10 ಅಷ್ಟು ಶಕ್ತಿ ಮಹತ್ವ ಈ ಕ್ಷೇತ್ರದಲ್ಲಿ. ಸತ್ಯವಂತೆ ತಾಯಿ ಅಟ್ಟಿಲಕ್ಕಮ್ಮ ಮತ್ತು ಜಲಗಿರಿ ಇಲ್ಲಿ ಬಂದು ಕ್ಷೇತ್ರದಲ್ಲಿ ನಾನು ಹೇಳ್ತೀನಿ ಕಾಮೆಂಟ್ ಹಾಕರ್ಗೆ, ನನಗೆ ಬ್ಯಾಡ್ ಕಾಮೆಂಟ್ ಹಾಕರ್ಗೆ ಡೈರೆಕ್ಟಾಗಿ ಓಪನ್ ಆಗಿ ಬರ್ತೀನಿ, ನಾನು ಎದುರಿಗೆ ನಿಂತ್ಕೊಂತೀರ ಅಂತ. ನಾನು ಭಕ್ತರ ಮನೆಗೆ ಹೋಗಿ ಪರೀಕ್ಷೆ ಇದನ್ನೇನೈತೆ ಪರಿಹಾರ ಮಾಡಕ್ಕೆ ಬರ್ತೀನಲ್ಲ, ಅದನ್ನ ನೋಡ್ರಿ. ಸುಮ್ಮನೆ ಇಂಡೈರೆಕ್ಟ್ ಆಗಿದ್ದಾನೆ. ಯಾರ್ಯಾರು ನನಗೆ ಆಗ್ದಾರೆ ಯಾರ್ಯಾರು ಮಾಡ್ತಾರೆ ಅನ್ನೋದು ಗೊತ್ತು. ಎಪಿಸೋಡು ಏನೈತೆ ಇದನ್ನೇನು ಕ್ರಿಯೇಟ್ ಮಾಡ್ಕೊಂತಾರಲ್ಲ, ಪ್ಲೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡ್ಕೊಂಡು ಹಾಕ್ತಾ ಇರೋದು ಅಕೌಂಟ್ ಗೊತ್ತು ನನಗೆ. ಯಾರ ಕಡೆಯಿಂದನ ರೇಣುಕಾಚಾರಿ ಕಡೆಯಿಂದ ಅಕೌಂಟ್ ನನಗೆ ಬರ್ತಾ ಇರೋದು ಇವು. ಮತ್ತೆ ಏನೈತೆ ಅವನ ಸಂತೋಷ್ ಭಟ್ ಅಂತ ಹೇಳಿಬಿಟ್ಟು ಅವನ ಸ್ವದೇಶ್ ಮೇಳದಾಗ ಅವನ ಒಬ್ಬ ಆಗ್ತಿದ್ದ. ಇವು 2 ಕಾಮೆಂಟ್ ನಾನು ಏನೈತೆ ಇಲ್ಲ ಕುಂತ್ಕೊಂಡೆ ಕಂಡಿಡ್ಕೊಂಡು ಇಂಥರೇ ಕಾಮೆಂಟ್ ಆಗ್ತಾ ಇರೋದು ಅಂತಾನೆ. ನನಗೆ ಅಷ್ಟು ಶಕ್ತಿ ಇಲ್ದರೆ ಅದು ನಾನು ಕಂಡಿಡ್ಕೊಳಕ್ಕೆ. ನಾನು ಇವ್ರಂಗೆ ತಾಳೆಗರಿ ನೋಡ್ಕೊಂಡು ಕವಡೆ ನೋಡ್ಕೊಂಡು ಸಂಖ್ಯಾಶಾಸ್ತ್ರ ತ್ರಿಶೂಲ ಹಿಡ್ಕೊಳೋದು ಆವೇಶ ಪುಸ್ತಕಲ್ಲ. ಬರೀ ಓಪನ್ ಚೆನ್ನಾಗಿ ಎಲ್ಲ ನಿಂತ್ಕೊಂಡು ನಾನು ಬರೀ ಎಲ್ಲೇ ಬೇಕಾದ್ರೂ ರಾಜರೋಷ ನಿಂತ್ಕೊಂತೀನಿ. ನೀವೆಲ್ಲ ಕಾಳ್ತಾರ ದುಡ್ಡು ಮಾಡ್ತೀರ. ನಾನು ರಿಯಲ್ ಆಗಿ ನಾನು ಏನೈತೆ ನಾನು ದುಡ್ಡು ಇಲ್ದರೆ ಜನ ಕಷ್ಟವಾಗಿರಿಸ್ತೀನಿ ನಾನು. ಯಾಕಂದ್ರೆ ನಾನೇ ಕಣ್ಣಿಂದ ನೋಡಿದ್ದೀನಿ, ಹೋಮದಲ್ಲಿ ಭಾಗಿಯಾದವರು ಯಾರು ಸಹ ನೊಂದ್ಕೊಂಡು ಹೋದವರಲ್ಲ, ಎಲ್ಲಾರು ಸಹ ನಮ್ಗೆ ಒಳ್ಳೇದಾಗಿದೆ ಇಲ್ಲಿ ಬಂದಿ ಅಂತ ಹೇಳಿದವರು. ಪ್ರತಿಯೊಬ್ಬರದು ಶ್ರಮದ ಹಣ ನಾವು ಮಾತಾಡ್ಸೋಣ ಅಂತಂದ್ರೆ ಕೆಲವು ಯಾರು ಕ್ಯಾಮ್ರಾ ಫೇಸ್ ಮಾಡಲ್ಲ, ಅದರಿಂದ ನಾವು ತೋರ್ಸಕ್ಕಾಗಲ್ಲ ಅಷ್ಟೇ. ಮಾತಾಡಕ್ಕೆ ಅಂದ್ರೆ ಕ್ಯಾಮ್ರಾದಲ್ಲಿ ಯಾರನ್ನೂ ಇದು ಮಾಡ್ಸಕ್ಕೆ ನಾವು ಯಾರನ್ನೂ ಬಲವಂತನ ಮಾಡಲ್ಲ, ಬಲವಂತ ಮಾಡಕ್ ಹೋಗಲ್ಲ. ಯಾಕೆ ಅಂದ್ರೆ ನಂಬಿಕೆ ಇದ್ದರೆ ಬರೋರು ಬರ್ಲಿ, ಬರ್ದ್ರೆ ಸಾಕು. ನನಗೆ ಬರೋ ಭಕ್ತರುಗಳೇ ನನಗೆ ಅಷ್ಟಕ್ಕೆ ನಿಭಾಯಿಸ್ಕೊಂಡು ಹೋಗಕ್ಕೆ ನನಗೂ ಶಕ್ತಿ ಸಾಕು. ಈಗ ಇರೋ ಫೋನ್ಗಳೇ ಅಟೆಂಡ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಅದ್ರ ಮೇಲೆ ಏನೈತೆ ನನ್ನ ಮನೆ ವಿಸಿಟ್ಗಳಿಗೂ ನನಗೆ ಒಂದು ದಿನ ಟೆನ್ಷನ್, ನಿದ್ದೆ ಮಾಡೋಕೆ ಆಗ್ತಾ ಇಲ್ಲ, ಊಟ ಸರಿಯಾಗಿ ಊಟ ಇಲ್ಲ. ಅವತ್ತು ಹೋಮದ ದಿನ ಏನೈತೆ ಬೆಳಗ್ಗೆಯಿಂದಲೇ ಏನೈತೆ ಸಾಯಂಕಾಲ ತಕ್ಕ ನನಗಿಲ್ಲ. ಇವತ್ತು ಪೂಜೆ ದಿನಲೂ ಅಷ್ಟೇ ನನಗೆ ಊಟ ಉಪವಾಸ. ನಮ್ಮ ಆರೋಗ್ಯಗಳನ್ನ ನಾವೇ ಕಾಪಾಡ್ಕೊಂಡು ಏನಾದ್ರು ತಾಯಿ ಪಾಲದಿಂದ ನನಗೇನೈತೆ ಎಷ್ಟೇ ದಿನ ಉಪವಾಸ ಇದ್ರು ನನಗೆ ಏನು ಆರೋಗ್ಯ ಏನೈತೆ ಅವತ್ತು ಹೆಂಗಿದ್ದೀನಿ ಇವತ್ತು ಹಂಗೆ ಇದ್ದೀನಿ, ಇನ್ನು 10 ವರ್ಷ ಹೋದ್ರೂ ಹಿಂಗೆ ಇರ್ತೀನಿ. ಯಾಕೆಂದ್ರೆ ಅಮ್ಮನ ಮಗನಾಗಿರೋದ್ರಿಂದ ಇನ್ನೊಬ್ರಿಗೋಸ್ಕರ ನಾನು ಯಾವ ಥರನ ಹೋಗಿ ಅಡ್ಮಿಂಟ್ ಆಗೋದು ಕುಯಿಸ್ಕೊಳೋದು ಆ ಥರ ಇಲ್ಲ. ನಾನು ಓಪನ್ ಆಗಿ ಏನೈತೆ ಇಲ್ಲಿ ಭಕ್ತಾದಿಗಳು ಅವ್ರವ್ರ ಸಂಯುಕ್ತಲ್ಲಿ ಯಾವುದೋ ಅಮೇಶ್ ಪಟ್ಟು ನಾವು ಯಾರನ್ನ ಕರ್ಕೊಂಬಂದು ಜನ ಕೂಡ ಹಾಕ್ಯಂಡು ನಾವು ಹೇಳ್ಸೋದಲ್ಲ.
ಯಾವ್ಯಾವ ಜಿಲ್ಲೆಯಿಂದ ಬೀದರ್, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಹರಿಹರ, ಬೆಳಗಾಮು, ರಾಣಿಬೆನ್ನೂರು ಎಲ್ಲ ಪೊಲೀಸ್ ಮಾಡ್ಬೇಕಾದಾಗ ಏನೈತೆ ಅವರು ಗೊತ್ತಾಗಲ್ಲ, ಏನೋ ತಪ್ಪುಗಳು ನಡೆದಿರ್ತವೆ. ಅದಾಗ ಏನೈತೆ ಇವತ್ತು ಅವರು ಕೆಲಸ ನಿವೃತ್ತರಾದಂಥ ಕಾಲದಲ್ಲಿ ಇವತ್ತು ಎಷ್ಟು ಸಮಸ್ಯೆ ಅನುಭವಿಸ್ತಾರಪ್ಪ. ನಿಮ್ಮಿದ್ರಿಗೇನ ಇವತ್ತು ಬಂದು ನಮ್ಗೇನೈತೆ ಇಲ್ಲಿ ಎಷ್ಟು ಸಮಸ್ಯೆ ಪರಿಹರಿಸ್ಕೊಂಡು ಎಷ್ಟು ಚೆನ್ನಾಗಿ ಅವರು ಹೌದೌದು. ಇವತ್ತೇನೈತೆ ನಾನು ಶಿವಮೊಗ್ಗದಲ್ಲಿ ಪರಿಹಾರ ಮಾಡೋದು ಅವ್ರು ಸುಮ್ಮನೆನಾ, ಅವರು ಸರ್ಕಲ್ಲು, ಇವತ್ತು ಸಬ್ ಇನ್ಸ್ಪೆಕ್ಟರ್ಗಳು, ಇವತ್ತೇನೈತೆ ಎಲ್ಲಾನ ಈ ಥರ ನನಗೇನೈತೆ ಒಂದು ಡಾಕ್ಟ್ರುಗಳು ಇವರೆಲ್ಲ ಬಂದು ನಮ್ಮ ಹತ್ರ ಏನಕ್ಕೆ ಪರಿಹಾರ ಮಾಡ್ಕೊಂತಾರೆ? ನಾನೇನು ಇದರಲ್ಲಿ ಎಲ್ಲರಿಗಿನ್ನ ದೊಡ್ಡ ಹೈಲೈಟಾಗಿ ಏನೋ ಇದು ಮಾಡಿಲ್ವಲ್ಲ ನಾವು ಹೋಗ್ತಾರೆ ನಾರ್ಮಲ್ ರೇಂಜಲ್ಲಿ ಏನೈತೆ 4 ಜನಕ್ಕೆ ಗೊತ್ತಾಗೈತೆ ಇಲ್ಲಿ ದೇವಸ್ಥಾನ ಅನ್ನೋದು ಚಿರಪರಿಚಿತಿಗೆ. ಅಮ್ಮಗೇನೈತೆ ನಮಗೆ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ, ಕಷ್ಟ ಹೊಡೆಯೋರು ದೇವ್ರು ಎಲ್ಲಿದ್ರು ಬರ್ತಾರೆ, ಕಾಡನ್ನ ನಾಡು ಮಾಡ್ಕೊಂತ ಇರೋದು ಅಮ್ಮ. ಅಷ್ಟನ್ನು ಹೇಳ್ತಾ ವೀಕ್ಷಕರೇ, ಕೆಟ್ಟದಕ್ಕೆ ಮನಸ್ಥಿತಿಗೆ ಮನಸ್ಸು ಕೊಡ್ದಲೆ ಒಳ್ಳೆತನನ ಒಳ್ಳೆ ದೇವಾಲಯಗಳನ್ನ ನೋಡ್ಕೇಳ್ರಿ. ಅದನ್ನೇನೈತೆ ನಿಮ್ಮ ಕಷ್ಟಗಳನ್ನ ಪರಿಹರಿಸ್ಕೊಳ್ರಿ. ಸುಳ್ಳು ಮೋಸ ಲಕ್ಷಾಂತರ ರೂಪಾಯಿ 50,000 ಗಟ್ಟಲೆ ಇವೆಲ್ಲ ಪೇಕ್ಗಳನ್ನ ಬಿಟ್ಕೊಳ್ರಿ. ಅಂಥವು ಏನೈತೆ ಎಲ್ಲೂ ಪರಿಹಾರ ಆಗಲ್ಲ. ದುಡ್ಡಿನಿಂದ ಹೋಗತ್ತಾಗ ಯಾವ ದೇವನೂ ಶಕ್ತಿ ಇರಲ್ಲ. ಇಲ್ಲಿ ನಾವು ಪ್ರತಿಯೊಬ್ಬರು ಭಕ್ತರು ಏನು ದೇಣಿಗೆ ಅಂತ ಖರ್ಚು ನಾನು ಎತ್ಕೊಂಡಿರ್ತೀವಲ್ಲ, ಆ ಹೊಂಡದಲ್ಲಿ ಹೋಮಗಳು ಯಾರು 50,000 10,000 ನಾನು ದುಡ್ಡು ಹಾಕ್ಸ್ಕೊಂಡಿದ್ದೀನ, ಯಾರು ಕೊಟ್ಟವ್ರ? ಇವತ್ತೇನೈತೆ ನಮ್ಮ ಲಕ್ಷ್ಮೀ ರಂಗನಾಥ ಸ್ವಾಮಿ ನಮ್ಮ ಮಂದೇವರು ಶಿವನ್ ನಾರಾಯಣ ಅವನು ಭೂಮಿಯಿಂದ ಹೊಡೆದು ಬಂದಿರೋದು. ಅವನು ಯಾರ ತಂದು ಕಲ್ಲು ಸ್ಥಾಪನೆ ಮಾಡಿದ್ದಲ್ಲ, ಅದು ಭೂಮಿಯಿಂದ ಹೊಡೆದು ಬಂದದ್ದು. ಅದರದೇ ಒಂದು ಇತಿಹಾಸ ಐತಿ. ಈ ತಾಯಿ ಕೈಲಾಸದಿಂದ ಏನೋ ವೈಕುಂಠದಿಂದ ಬಂದಳು ಇವಮ್ಮ. ಇಂಥ ವ್ಯವಹಾರ ಸ್ಥಾಪನೆ ಮಾಡಿದಂಥ ಪೂಜೆಗಳ ದೈವ ಅಲ್ಲ, ಆ ಥರ ದೈವಗಳು ಬೇರೆ. ಆದ್ದರಿಂದ ನಾನೇನೈತೆ 4-6 ದೇವಾಲಯಗಳನ್ನೂ ಅಭಿವೃದ್ಧಿ ಮಾಡಿದ್ದೀನಿ, 4 ಜನ ಮನೆಗಳು ಕಣ್ಣೀರು ಒರೆಸಿದ್ದೀನಿ. ಎಷ್ಟೋ ಇವಮ್ಮ ಸಾಧನೆ ಪವಾಡಗಳು ನಾನು ಹೇಳೋಕ್ಕಾಗಲ್ಲ. ಒಂದೊಂದು ಪೇಷೆಂಟು ಮೈಸೂರಾಗ ಪೇಷೆಂಟ್ ನಾನು ಯಾರೋ ದುಡ್ಡು ಕೊಟ್ಟು ಮಾಡಿಸಿದ್ನ, ನಾವು ಹೇಳಿಸಿದ್ನ, ನಾನು ಅವ್ರ ಕೈಲಿ ನಾನು ಪೂಜೆ ಒಳಗಿದ್ದೆ. 4 ಸ್ಟೇಜಲ್ಲಿ ಡಾಕ್ಟರ್ ಸಾಮೆಟ್ಸ್ ಕೊಡ್ತೀನಿ, ನಾನು ಡಾಕ್ಟರ್ ರಿಪೋರ್ಟ್ಗಳು ಕೊಡ್ತೀನಿ. ಏನೈತೆ ಇವತ್ತು ಬರೀ 302 ಪೇಷೆಂಟ್ ಉಳಿಯಲ್ಲ ಅಂತ ಹೇಳಿಕೊಟ್ಟು ರಿಸಲ್ಟ್ ಅವಿ. ಯಾಕೆಂದ್ರೆ ಒಂದು ಇಸ ಕುಡಿದ್ರದ ಒಂದು ಪೇಷೆಂಟು ಏನೈತೆ 4 ದಿನ ಆಗೈತಿ, ಕಣ್ಣು ಕೈ ಆಡಿಸ್ತಿರಲ್ಲ. ಅವರು ಏನೈತೆ ಬೆಂಗಳೂರಲ್ಲಿ 8ನೇ ಮೈಲಿ ಪೊಲೀಸ್ ಅವ್ರು ಬಾಮೈದ್ನೇ ಅದು. ಅವರು ಪೇಷೆಂಟ್ ಇನ್ನು ಬೆಂಗಳೂರಲ್ಲಿ ಆಸ್ಪತ್ರೆ ಒಳಗೈತಿ, ಅದೊಂದು ಪೇಷೆಂಟ್ ಐತಿ. ಇನ್ನು ಒಂದು ರಾಣಿಬೆನ್ನೂರು ವಯಸ್ಸಾದ ವ್ಯಕ್ತಿ ಬಾಯಿ ತೆರೆದ್ಮಕ್ಕ ತೆರೆದೈತಿ. ಇವತ್ತು ಅನ್ನ ನೀರನ್ನು ತಗೊಂಡ್ರ ಅವರು ಡಾಕ್ಟ್ರು ತಗೊಂಡೋಗ್ರಿ ಅಂತ ಹೇಳ್ಯಾರಿ. ಏನೋ ದೈವ ಬಲದಿಂದ ಏನಂತ ಐತೆ ಅಂತಾನೆ. ಇವತ್ತೆಲ್ಲ ಕಣ್ಣು ಬಾಯಿ ಬಿಡ್ತೈತಿ, ಎಲ್ಲ ಆಡ್ತೈತಿ. ಇವತ್ತು ದೇವರು ಪ್ರಾಣ ಉಳಿಸ್ತಾ ಡಾಕ್ಟ್ರ್ ಕೈಲಿ ಆತ. ಡಾಕ್ಟರ್ಗಳು ಗೋಚರ ಆಗಲ್ಲಮ್ಮ, ದೇವ್ರ ಕೈಲ ಡಾಕ್ಟರ್ ಪ್ರಯತ್ನ ಪಡ್ತಾರೆ. ಅವ್ರ ಪ್ರಯತ್ನಕ್ಕೆ ಏನಾಯ್ತು ಫಲ ಸಿಕ್ಕಿದಾಗ ಅವ್ರೇನು ಮಾಡೋಕ್ಕಾಗಲ್ಲ. ಇದು ಲಾಸ್ಟ್ ಕಣಪ್ಪ ಅಂತ ಅವ್ರು ಹೇಳಲೇಬೇಕು. ಎಲ್ಲಾರ ಪ್ರಯತ್ನ ಪಡ್ತಾರೇನ ಅಂತಾನ. ಆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ, ಅವ್ರಿಗಿರೋದೇ ಲಾಸ್ಟ್ಗೆಲ್ಲ ದೈವನೇ. ದೇವ್ರಿಲ್ಲ, ಅದಿಲ್ಲ, ಅದ್ಭುತ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾರ ಪುಣ್ಯಾತ್ಮ ಮಾಡ್ತಾರೆ, TV9 ಅಂತಾರೆ. TV9 ಎಲ್ಲರಿಗೂ ನಾನು ನೋಡ್ಕೊಂಡು ಸಪೋರ್ಟ್ ಮಾಡ್ಕೊಂಬಂದಿದ್ದೀನಿ. ನಾನು ಎಲ್ಲ ನನಗೇನೈತೆ ಯಾರ್ಯಾರು ಇನ್ಫ್ಲೂಯೆನ್ಸ್ ನಾನು ಯಾರಿಗೂ ಹೇಳೋಕ್ಕೆ ಹೋಗಲ್ಲ. ನಾನೇನೈತೆ ನಾನು ಯಾರಿಗೂ ಇನ್ಫ್ಲೂಯೆನ್ಸ್ ಐತೆ ಅಂತ ನಾನು ಯಾರನ್ನೂ ಬಕೆಟ್ ಹಿಡಿಯಲ್ಲ. ಇದರಲ್ಲಿ ಯಾವುದು ರಾಜಕಾರಣದ ಅಮೇಶ ನಾನು ಏನೈತೆ ದುಡ್ಡು ತಾಣಲ್ಲ. ನನ್ನ ಧರ್ಮ ನಾನೇನೈತೆ ನನ್ನ ಪರಿಪಾಲನೆ ಹಂಗಿದ್ರೆ ಇಷ್ಟೈತಿ. ನಾನು ಹೈಲೈಟ್ ಮನೆ ಕಟ್ಟಿದ್ದೀನಿ ಏನಪ್ಪ. ನಾನು ಓಪನ್ ಆಗೇ ಮಾತಾಡೋದು. ನಾನು ಯಾವುದು ವೇಷಭೂಷಣಕ್ಕೆ ಆಕಾರಕ್ಕೆ ನಾನು ಬೆಲೆ ಕೊಡೋಣಲ್ಲ. ನಂದೇನೈತೆ ಅಮ್ಮ ಏನು ನಡೆಸ್ತೈತೆ ಅದೇ ನಾನು ನುಡಿ. ಅಮ್ಮ ಏನು ನಡೆಸ್ತಾಳೆ ಅದೇ ನಾನು. ನನ್ನ ವೇಷಭೂಷಣ ನಾನೇನೈತೆ ಡಿಂಗ್ ಡಾಂಗ್ ಅನ್ನೋ ತಕ್ಕದಿಲ್ಲ. ನನ್ನ ನಿಜ ಜೀವನ ಏನೈತೆ ಅದೇ ನಿಜ ಜೀವನ ನಂದು. ಇಷ್ಟೇ ಹೇಳ್ತಾ ವೀಕ್ಷಕರೇ, ನಂಬಿ ಕಷ್ಟಗಳನ್ನ ಪರಿಹರಿಸ್ಕೊಳ್ರಿ. ನಂಬಿಕೆ ಇದ್ರೆ ಬನ್ನಿ, ನಂಬಿಕೆ ಇದ್ರೆ ಯಾರು ಬರೋಂಥದ್ದು ಬರಬಾರ್ರಿ. ಹಂಗಂತ ಫೋನ್ನಲ್ಲಿ 16 ಸತಿ ನನಗೇನೈತೆ ಇದನ್ನು ಅಡ್ರೆಸ್ ಅದ್ರೊಳಗೆ ಹಾಕಿರ್ತೀವಿ. ನಾನು ಪೂಜೆ ಒಳಗಿರ್ತೀನಿ, ಭಕ್ತರು ಕಷ್ಟಗಳನ್ನ ಬಗೆಹರಿಸ್ತಾರೆ. ಇನ್ನೊಂದು ಭಕ್ತಾದಿಗಳಿಗೆ ಟೈಮಿಂಗ್ಸ್ ಹೇಳ್ಬಿಡಿ, ಯಾವ ದಿನ ಅಂತ ಹೇಳ್ಬಿಡಿ. 10 ಗಂಟೆಯಿಂದನ ಸಾಯಂಕಾಲ 5 ಗಂಟೆ ತನಕ ಇರ್ತೀನಿ. 5 ಗಂಟೆ ತಪ್ಪಿರೋ 6 ಗಂಟೆ ಒಳಗೆ ನನ್ನ ಕಾರ್ಯ ಮುಗಿಸ್ಕೊಂತೀನಿ. ಯಾಕೆಂದ್ರೆ ಸಿಗಲ್ವಾ ನೀವು? ಬೇರೆ ದಿನಗಳು ಮನೆ ವಿಸಿಟ್ಗಳು ಪಾಯಿಂಟ್ಗಳು ನನಗೆ ಇರ್ತವೆ. ನೋಡಿದ್ರಲ್ಲ 2 ದಿನ ಒಂದೊಂದು ಮಾಡ್ಕೊಂಡ್ರೆ ನನಗೆ ಸಿಕ್ಕಲ್ಲ. ಹೌದು, ಯಾಕೆಂದರೆ ಪಾಯಿಂಟ್ಗಳಿಗೆ ಏನೈತೆ ಸುಧಾ ಮೇಡಮ್ ಅವ್ರ ಪಾಯಿಂಟ್ಗಳು, ಇವು ಇದು ಆದರ್ಶ, ಇವು ಪ್ರೆಸ್ಟೇಜು, ಇವು ಆಮೇಲೆ ಲೋಕಲ್ ಅಪಾರ್ಟ್ಮೆಂಟ್ಗಳು. ಇನ್ನು ಜನವರಿಯಿಂದ ನಮಗೆ ಬೋರ್ವೆಲ್ ಪಾಯಿಂಟ್ಗಳು ಜಾಸ್ತಿ ಆಗ್ತವೆ. ಇದ್ರ ಅಷ್ಟರೊಳಗೆ ಏನೈತೆ ಮನೆ ವಿಸಿಟ್ಗಳು ಸ್ವಲ್ಪ ಮುಗಿಸ್ಕೊಬೇಕು. ಈಗ ಹೇಳಿದ್ರಿ ನಿಮ್ಮಿದ್ರಿಗೆ ಏನೈತೆ ಡೇಟ್ ಬರ್ದು ಹೋದ್ರು ಬಿಜಾಪುರದವರು. ಹೌದು ಹೌದು. ಅವ್ರ ಮನೆ ಸಮಸ್ಯೆ ಬಗೆಹರ್ಸಕ್ಕೆ ನಾವು ಬಿಜಾಪುರಕ್ಕೆ ಹೋಗ್ಲೇಬೇಕು. ಇಲ್ಲಿ ದೇವಸ್ಥಾನ ಬಗೆಹರಿಸ್ಕೊಂಡು ಹೋಗ್ತಾರೆ, ಅಲ್ಲಿ ಮನೆಗಳದ್ದು ಹಂಗೆ ಇರುತ್ತೆ. ತಿರ್ಗಿ ಮನೆಗೆ ಹೋಗಿ ನೆಟ್ಟಗೆ ಮಾಡಿದಾಗ ಅದು ಪರಿಹಾರ. ನಾನೇ ಕೇಳಿಸ್ಕೊಂಡೆ ಇವತ್ತು, ಅವ್ರು ಹೇಳಿದ್ರು ನಮಗ್ ಗೊತ್ತಾಗಲ್ಲ, ಗುರುಗಳು ಬಂದ್ರೆ ಏನೋ ಒಂಥರ ನಾವು ದೂರ ಇರೋದು, ಹತ್ರ ಅಂತೂ ಇಲ್ಲ, ಇಲ್ಲಿ ಬರ್ತೀವಿ ಅಮ್ಮನ ಕೈ ಮುಗಿತೀವಿ ಇಲ್ಲ ಅಂತಲ್ಲ, ಗುರುಗಳು ಬಂದ್ರೆ ನಮ್ಗೊಂದು ಧೈರ್ಯ ಅಂತ ಅಂದ್ರು ಅವರು.
ನಾನೇ ಕೇಳಿಸ್ಕೊಂಡೆ ಕೆಲವು ಜನ ಏನಾಗುತ್ತೆ ಬರೋದಾರ ಐತೆ ಕೆಲ್ಸಗಳ್ನೇನೈತೆ ಫೋನಲ್ಲಿ ಬಗೆಹರಿಸಿ ಕೊಟ್ಟಿರೋದು ಐತೆ ನಾನು. ಅವಾಗ ಅಂತ ಸ್ವಲ್ಪ ರಿಸ್ಕ್ ಕಮ್ಮಿ ಇತ್ತು. ಇವಾಗ ನನಗೆ ರಿಸ್ಕ್ ಜಾಸ್ತಿ ಐತಿ. ಇಲ್ಲಿ ಏನೈತೆ ಟೋಕನ್ ಸಮೇತ ಅವ್ರವರೇ ಟೋಕನ್ ಮಾಡ್ಕೊಂಡ್ರೆ ಭಕ್ತರುಗಳೇ. ಇದ್ರಲ್ಲಿ ನಾನು ಯಾವುದೋ ಟೋಕನ್ ತಂದ್ರವಲ್ಲ, ಕ್ಯಾಲೆಂಡರ್ಗಳು ಭಕ್ತರುಗಳು ಮಾಡ್ಕೊಂಬಂದರೆ, ಇದರಲ್ಲಿ ಸ್ಟಿಕ್ಕರ್ಗಳ್ನು ಅವರೇ ಮಾಡ್ಕೊಂಬಂದಿರೋದು. ಟೋಕನ್ನು ಅದನ್ನು ಯಾಕೆ ಹೇಳು, ಇಲ್ಲಿ ವಾತಾವರಣ ನೋಡ್ಕೊಂಡು ನಾನು ಯಾರಿಗಾರ ದುಡ್ಡು ಕೊಟ್ಟು ಮಾಡ್ಕೊಂಬರ್ರಿ ಅಂತ ಇದು ನಮ್ಮ ಯಾವುದು ಮಾಡಿಲ್ಲ. ಇಲ್ಲಿ ಶಕ್ತಿ ಆ ಥರ ಇದೆ. ಯಾಕೆ ಬೋರ್ಡ್ ಮಾಡ್ಕೊಂಬಂದು ಹಾಕಿರಿ? ನಿಮ್ದೊಂದು ಕಷ್ಟ ಬಗೆಹರಿಯೋದಕ್ಕೆ ತಾನೇ ನಿಮ್ಮದು ಒಂದು ಕೊಡುಗೆನ ತಕ್ಕದ್ದು ದೇವಾಲಯ ಕೊಟ್ಟದ್ದು. ಇವತ್ತು ನಮ್ಮ ಸ್ವದೇಶ್ ಮೀಡಿಯಾದವ್ರು ಅವರು ಒಂದು ಕೊಡುಗೆ ಕೊಟ್ಕೊಂಡಾರೆ. ಈಗ ಅವ್ರದ್ದೇ ಒಂದು ಅದ್ಭುತವಾದ ಅವ್ರದ್ದೇ ಒಂದು ಕನಸು ಕಟ್ಕೊಂಡ್ರು. ನಿಮ್ಮದೇ ಒಂದು ಕನಸು ನನಸಾಗ್ತು. ಆ ಥರ ಹಿಂಗೆ ಅಮ್ಮನ ನಾವು ಇಲ್ಲಿ ಯಾರಿಗೂ ಎಪಿಸೋಡ್ ಮಾಡ್ಸೋಕ್ಕಲ್ಲ. ದುಡ್ಡು ಕೊಡೋದೇ ಆಗಲಿ ಇನ್ನೊಂದಾಗಲಿ ಎಪಿಸೋಡ್ಗೆ ನಾನು ಮಾಡಿಸಿಲ್ಲ. ಭಕ್ತಿಯಿಂದ ಏನೈತೆ ನಂಬಿಕೆ ಇಟ್ಟು ಬಂದು ನಂಬಿಕೆಯನ್ನು ಕಾಪಾಡ್ಕೊಂಡಾರೆ. ಇನ್ನೊಂದು ನನ್ನ ಲಕ್ಷ್ಮೀ ರಂಗನಾಥ ಸ್ವಾಮಿದು, ಅದನ್ನು ನಮ್ಮ ಈ ತಾಯಿದು ಮೂಲ ವಿವರಣೆ ಅವ್ರ ಚರಿತ್ರೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ. ಯಾಕೆಂದ್ರೆ ಭೂಮಿಯಿಂದ ಉದ್ಭವಿಸ್ತಿದ್ದ ದೇವರು ಯಾರೇ ಇದು ಪ್ರತಿಷ್ಠಾಪನೆ ಮಾಡಿದಾಗ ಅದ್ರ ಶಕ್ತಿ ಮಹತ್ವ ಹೆಂಗಿರುತ್ತೆ ಅಂತ ಇಷ್ಟನ್ನು ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಿದ್ವಿ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ತೆ. ನಮಸ್ತೆ.